ಇನ್ನು ಕುಂಭಮೇಳದ ಹುಡುಗಿ ಮೊನಾಲಿಸಾ ಆಕೆಯ ಮದುವೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರೀಸೆಂಟ್ ಆಗಿ ಆಕೆಯ ಮದುವೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಕೇರಳದಲ್ಲಿ ಮದುವೆಯಾಗಿದ್ಲು. ದೇಗುಲದಲ್ಲಿ ಮೊನಾಲಿಸಾ ಫರ್ಮಾನ್ ಖಾನ್ ಎಂಬಾತನನ್ನ ಮದುವೆಯಾಗಿದ್ಲು. ಆದ್ರೆ ಈಗ ಮೊನಾಲಿಸಾ ವಯಸ್ಸು ಕೇವಲ 16 ವರ್ಷ ಅನ್ನೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಗಂಡ ಫರ್ಮಾನ್ ಖಾನ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. 2009 ಮಾರ್ಚ್ 30ನೇ ತಾರೀಕು ಮೊನಾಲಿಸಾ ಹುಟ್ಟಿದ್ದು. ಕಳೆದ ಮಾರ್ಚ್ 11ಕ್ಕೆ ಫರ್ಮಾನ್ ಖಾನ್ ಹಾಗೆ ಮೊನಾಲಿಸಾ ಮದುವೆ ಕೇರಳದಲ್ಲಿ ನಡೆದಿತ್ತು. ಮನೆಯವರ ವಿರೋಧದ ಮಧ್ಯೆ ಮೊನಾಲಿಸಾ ಫರ್ಮಾನ್ ಖಾನ್ ನನ್ನ ಕೇರಳದಲ್ಲಿ ಮದುವೆಯಾಗಿದ್ಲು. ಕೇರಳದಲ್ಲೇ ಅವರು ಜೀವನ ಮಾಡೋಕ್ಕೂ ಕೂಡ ಆರಂಭ ಮಾಡಿದ್ರು. ಆದ್ರೆ ಮದುವೆಯ ವೇಳೆ ಆಕೆಗಿನ್ನು 16 ವರ್ಷ 2 ತಿಂಗಳು 12 ದಿನ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಹಾಗಾಗಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ತನಿಖೆಯಲ್ಲಿ ಈ ವಿಚಾರ ಬಯಲಾಗಿದ್ದು ಫರ್ಮಾನ್ ಖಾನ್ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಕಳೆದ ವರ್ಷ ಕುಂಭಮೇಳದ ಸಂದರ್ಭದಲ್ಲಿ ಆ ಹೂಮಾಲೆ ಮಾರಾಟ ಮಾಡ್ತಾ ಇದ್ದ ಹುಡುಗಿ, ರುದ್ರಾಕ್ಷಿ ಮಾಲೆಯನ್ನ ಮಾರಾಟ ಮಾಡ್ತಾ ಇದ್ದ ಹುಡುಗಿ ತನ್ನ ಸೌಂದರ್ಯದ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಸದ್ದು ಮಾಡಿಬಿಡ್ತಾಳೆ. ಅದಾದ ನಂತರ ಮ್ಯೂಸಿಕ್ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ಲು. ಒಂದು ಸಿನಿಮಾದಲ್ಲೂ ಕೂಡ ಆಕೆ ನಟನೆಯನ್ನ ಆರಂಭ ಮಾಡಿದ್ಲು. ಇಷ್ಟೆಲ್ಲದರ ಮಧ್ಯೆ ಇನ್ನೇನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಈಕೆಗೆ ಸಿಗ್ತಾ ಇದೆ ಅನ್ನುವಂಥ ಟೈಮ್ನಲ್ಲೇ ಕಳೆದ ಮಾರ್ಚ್ನಲ್ಲಿ ತನ್ನ ಪ್ರಿಯಕರ ಫರ್ಮಾನ್ ಖಾನ್ ಈತನನ್ನ ಮದುವೆಯಾಗುವ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾಳೆ ಈ ಮೊನಾಲಿಸಾ. ಯಾಕಂದ್ರೆ ಫರ್ಮಾನ್ ಖಾನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು, ಈಕೆ ಹಿಂದೂ ಹುಡುಗಿ. ಹಾಗಾಗಿ ಇವರಿಬ್ಬರ ಮದುವೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ವಿವಾದವೂ ಕೂಡ ಎದ್ದಿತ್ತು. ಆಕೆಯ ಮನೆಯವರು ಕಂಪ್ಲೀಟ್ಲಿ ಅದನ್ನ ವಿರೋಧಿಸಿದ್ರು. ಅದಾದ ನಂತರ ಕೇರಳಕ್ಕೆ ಹೋಗಿ ಇವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲೇ ಮೊನಾಲಿಸಾ ವಯಸ್ಸು 18 ವರ್ಷ, ಆಕೆ ಅಪ್ರಾಪ್ತಿಯಲ್ಲ ಅಂತ ಹೇಳಿ ಇದೇ ಫರ್ಮಾನ್ ಖಾನ್ ಹೇಳಿದ್ದ. ಆದ್ರೆ ಈಗ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ತನಿಖೆಯಲ್ಲಿ ಮೊನಾಲಿಸಾ ಇನ್ನೂ ಅಪ್ರಾಪ್ತೆ ಅನ್ನೋದು ಬೆಳಕಿಗೆ ಬಂದಿದೆ. ಅದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಫರ್ಮಾನ್ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ. ಫರ್ಮಾನ್ ಖಾನ್ ಹಾಗೆ ಮೊನಾಲಿಸಾ ಮದುವೆಗೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತಹ ವಿವಾದದ ವಿವರವನ್ನ ನೋಡ್ತಾ ಹೋಗೋಣ. ನಾನಾಗ್ಲೇ ಹೇಳಿದ ಹಾಗೆ ಮಾರ್ಚ್ 11ನೇ ತಾರೀಕು ಕೇರಳದಲ್ಲಿ ಇವರು ಮದುವೆಯಾಗಿದ್ದು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೇರಳದಲ್ಲಿ ದೇಗುಲ ಒಂದರಲ್ಲಿ ಮೊನಾಲಿಸಾ ತನ್ನ ಪ್ರಿಯಕರ 6 ತಿಂಗಳಿನಿಂದ ತನಗೆ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಿತನಾಗಿದ್ದಂತಹ ಫರ್ಮಾನ್ ಖಾನ್ನ ಮದುವೆಯಾಗ್ತಾಳೆ. ಉತ್ತರ ಪ್ರದೇಶದ ಫರ್ಮಾನ್ ಖಾನ್ ಜೊತೆ ಮೊನಾಲಿಸಾ ವಿವಾಹ ನೆರವೇರಿತ್ತು. ಆಕೆಯ ಮನೆಯವರಿಗೆ ಇದು ಸುತಾರಾಮ್ ಒಪ್ಪಿಗೆ ಇರಲಿಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗತ್ತೆ. ಇನ್ನು ಮದುವೆ ನೋಂದಣಿ ವೇಳೆ ಆಕೆಗೆ 18 ವರ್ಷ ಅಂತ ಹೇಳಿ ಅದರಲ್ಲಿ ನಮೂದು ಮಾಡಲಾಗಿದೆ. ಆಕೆಯ ಆಧಾರ್ ಕಾರ್ಡ್ನಲ್ಲಿ 18 ವರ್ಷ ಅಂತ ಹೇಳಿ ನಮೂದು ಮಾಡಲಾಗಿದೆ. ಆದ್ರೆ ಆಸ್ಪತ್ರೆಯ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಮೊನಾಲಿಸಾಳ ನಿಜವಾದ ವಯಸ್ಸು ಬಯಲಾಗಿದೆ. ಮಧ್ಯಪ್ರದೇಶದ ಮಹೇಶ್ವರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ದಾಖಲೆಗಳ ಪ್ರಕಾರ ಮೊನಾಲಿಸಾ ಭೋಸ್ಲೆ ವಯಸ್ಸು, ಆಕೆ ಹುಟ್ಟಿದ್ದು 2009 ಡಿಸೆಂಬರ್ 30ನೇ ತಾರೀಕು. ಆ ಹಾಸ್ಪಿಟಲ್ ದಾಖಲೆಗಳಲ್ಲಿ ಆಕೆಯ ಬರ್ತ್ ಡೇಟ್ ಇದೆ, ಬರ್ತ್ ಇಯರ್ ಇದೆ. ಹಾಗಾಗಿ ಆ ಲೆಕ್ಕಕ್ಕೆ ನಾವು ಗಮನಿಸುವುದಾದ್ರೆ ಮದುವೆಯ ಸಮಯದಲ್ಲಿ ಆಕೆಯ ವಯಸ್ಸು 16 ವರ್ಷ 2 ತಿಂಗಳು ಮಾತ್ರ. ಅಲ್ಲಿಗೆ ಆಕೆ ಅಪ್ರಾಪ್ತೆ ಅನ್ನುವುದು ಸಾಬೀತು. ಇವರು ಮದುವೆಯ ನಂತರ ಸುದ್ದಿಗೋಷ್ಠಿ ಮಾಡಿ ಇಲ್ಲ ಆಕೆಗೆ 18 ವರ್ಷ ಆಗಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಮೊನಾಲಿಸಾನು ಹೇಳಿದ್ಲು, ಫರ್ಮಾನ್ ಖಾನ್ ಕೂಡ ಹೇಳಿದ. ಆದ್ರೆ ಈಗ ಮೊನಾಲಿಸಾ ಗಂಡನಿಗೆ ಸಂಕಷ್ಟ ಎದುರಾಗಿದೆ. ಅಪ್ರಾಪ್ತಿಯನ್ನ ಮದುವೆಯಾದಂತಹ ಕಾರಣಕ್ಕಾಗಿ ಫರ್ಮಾನ್ ಖಾನ್ ವಿರುದ್ಧ ಕೇಸ್ ದಾಖಲಾಗಿದೆ. ಕೇರಳದ ಸ್ಥಳೀಯ ಅಧಿಕಾರಿಗಳಿಗೂ ರಾಷ್ಟ್ರೀಯ ಪರಿಶಿಷ್ಟ ಆಯೋಗದಿಂದ ಸಮನ್ಸ್ ಜಾರಿಯಾಗಿದೆ. ಇನ್ನು ಮದುವೆಗಾಗಿ ನಕಲಿ ದಾಖಲೆಯನ್ನ ನೀಡಿದ ಆರೋಪದ ಅಡಿ ಸಮನ್ಸ್ ಜಾರಿ ಮಾಡಲಾಗಿದೆ. ಜೊತೆಗೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ತನ್ನ ತನಿಖೆಯನ್ನ ಮುಂದುವರೆಸಿದೆ. ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ವರದಿ ನೀಡೋಕೆ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ಮಧ್ಯಪ್ರದೇಶ ಹಾಗೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಿದೆ. ಆದ್ರೀಗ ಕೊನೆಯದಾಗಿ ಮೂಡುವಂತಹ ಪ್ರಶ್ನೆ ಏನು ಅಂದ್ರೆ, ಇನ್ಮೇಲೆ ಮೊನಾಲಿಸಾ ಭೋಸ್ಲೆ ಕತೆ ಏನು? ಯಾಕಂದ್ರೆ ಈಗ ಕೇಸ್ ದಾಖಲಾದ್ರೆ ಪೋಕ್ಸೋ ಕೇಸೇ ದಾಖಲಾಗುತ್ತೆ. ಯಾಕಂದ್ರೆ ಅಪ್ರಾಪ್ತಿಯನ್ನ ಮದುವೆಯಾಗಿರುವಂತಹ ಕಾರಣಕ್ಕಾಗಿ ಆತನ ವಿರುದ್ಧ ಕಠಿಣ ಸೆಕ್ಷನ್ಗಳನ್ನ ಹಾಕಲಾಗುತ್ತೆ. ಆತನ ಬಂಧನ ಆಗಬಹುದು. ತನ್ನ ಮನೆಯವರನ್ನ ಧಿಕ್ಕರಿಸಿ ಆಕೆ ಕೇರಳಕ್ಕೆ ಬಂದು ತನ್ನ ಪ್ರಿಯಕರನ ಜೊತೆ ಹೊಸದಾಗಿ ಜೀವನವನ್ನ ಕಟ್ಕೊಂಡಿದ್ಲು. ಈಗ ಪ್ರಿಯಕರ ಬಂಧನ ಆದ್ರೆ ಮೊನಾಲಿಸಾಳ ಕತೆ ಏನು, ಆಕೆಯ ಮುಂದಿನ ಬದುಕೇನು ಅನ್ನುವಂಥ ಚರ್ಚೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭ ಆಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.